Good morning, dear students. In previous class, we have studied, we have solved some problems on resistance and the resistivity of the material of the wire. Now we are going to solve some problems on the combination of resistors. Okay. Here, the first problem: three resistor, 1 ohm, 2 ohm, and 3 ohm are combined in series. What is the total resistance of the combination? So they have asked question A. Question B is, if the combination is connected to a battery of EMF 12 volt and the negligible internal resistance, obtain the potential drop across each resistors ಅಂತ ನನಗೆ ಹೇಳಿದ್ದಾರೆ. ಸೊ ಫಸ್ಟ್ ಏನ್ ಮಾಡಬೇಕು, ಮೂರು ರೆಸಿಸ್ಟೆನ್ಸ್ ನ ಡ್ರಾ ಮಾಡ್ಕೊಳ್ಳಿ. ಸೊ ಒನ್ ರೆಸಿಸ್ಟೆನ್ಸ್, ಟೂ ರೆಸಿಸ್ಟೆನ್ಸ್ ಅಂಡ್ ದಿಸ್ ಒನ್ ಇಸ್ ದಿ ತ್ರೀ ರೆಸಿಸ್ಟೆನ್ಸ್. ಸೊ ಫಸ್ಟ್ ರೆಸಿಸ್ಟೆನ್ಸ್ ಎಷ್ಟಿದೆ ವ್ಯಾಲ್ಯೂ ನನಗೆ R1 is equal to 1 ohm ಅಂತಿದೆ. ಸೆಕೆಂಡ್ ಎಷ್ಟಿದೆ R2 is equal to 2 ohm ಅಂತಿದೆ. ಥರ್ಡ್ ಎಷ್ಟಿದೆ R3 is equal to 3 ohm ಅಂತ ಇದೆ. ಸೀರೀಸ್ ಆಗಿ ನಾವು ಅದನ್ನ ಕನೆಕ್ಟ್ ಮಾಡಿದ್ದೀವಿ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಬರ್ಕೊಳ್ಳಿ ಗಿವನ್. ಸೊ ಗಿವನ್ ಏನೇನ್ ಕೊಟ್ಟಿದ್ದಾರೆ? ಸೊ ಗಿವನ್ R1 is equal to 1 ohm, R2 is equal to 2 ohm and R3 is equal to 3 ohm. ಏನನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ? ಎ ಏನಿದು ನನಗೇನಿದೆ, ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್ ಇಸ್ ನಥಿಂಗ್ ಬಟ್ effective resistance in series. So RS is equal to ಏನಿರುತ್ತೆ ಸೀರೀಸ್ ಒಳಗೆ? ಇಟ್ ಇಸ್ R1 plus R2 plus R3. ಸರಿನಾ? R1 ವ್ಯಾಲ್ಯೂಸ್ ಇದೆ 1 ಇದೆ, 1 plus 2 plus 3. So 3 plus 2 it is 5. 5 plus 1 is equal to 6 ohm. This implies the RS is equal to 6 ohm ಅಂತ ಆಯ್ತು. ಸೊ ಇಷ್ಟು ಮಾಡಿದ್ರೆ you are getting 2 marks for this. So RS is equal to 6 ohm ಅಂತ ನಮಗೆ ಬಂತು. ಸೊ ಇನ್ನು ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಸೊ ದಿಸ್ ಕಾಂಬಿನೇಷನ್ ಏನ್ ಮಾಡಿದ್ದಾರೆ? ಇಟ್ ಇಸ್ ಕನೆಕ್ಟೆಡ್ ಟು 12 ವೋಲ್ಟ್ ಬ್ಯಾಟ್ರಿ. ಸರಿನಾ? 12 ವೋಲ್ಟ್ ಬ್ಯಾಟ್ರಿಗೆ ಅದನ್ನ ಏನ್ ಮಾಡಿ ಕನ್ವರ್ಟ್ ಮಾಡಿದ್ರೆ E is equal to 12 ವೋಲ್ಟ್ ಅಂತ ಆಯ್ತು. ಸೊ ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ R is equal to 0, ನೆಗ್ಲಿಜಿಬಲ್. ಸೊ ವಾಟ್ ಇಸ್ ದಿ ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ ದಿ ಈಚ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ V1 ಎಷ್ಟು, V2 ಎಷ್ಟು ಅಂಡ್ V3 ಎಷ್ಟು ಅನ್ನೋದನ್ನ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಸರಿನಾ? ಸೊ V1, V2, V3 ಮಾಡ್ಬೇಕು ಅಂತ ಹೇಳಿದ್ರೆ ನನಗೇನ್ ಬೇಕು, ಕರೆಂಟ್ ಇನ್ ದಿ ಸರ್ಕ್ಯೂಟ್ ಎಷ್ಟಿದೆ ಅಂತ ನನಗೆ ಬೇಕು. ಅದಕ್ಕೆ ಏನ್ ಮಾಡ್ತೀನಿ ನಾನು, ಸಾಲ್ವ್ ಮಾಡೋದಕ್ಕೆ ಬಿ ಅನ್ನ ಸಾಲ್ವ್ ಮಾಡೋದಕ್ಕೆ ಏನ್ ಮಾಡ್ತೀನಿ, ದಿ ಕರೆಂಟ್ ಇನ್ ದಿ ಸರ್ಕ್ಯೂಟ್. ಸೊ ಕರೆಂಟ್ ಇನ್ ದಿ ಸರ್ಕ್ಯೂಟ್. ಸೊ ಕರೆಂಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಪ್ರಾಡಕ್ಟ್ ಆಫ್ ಐ ಇಂಟು ಆರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕರೆಂಟ್ ಇನ್ ಸರ್ಕ್ಯೂಟ್ ಏನಾಗಬೇಕು, ಇಟ್ ಇಸ್ ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಸೊ ಇಲ್ಲಿ ಆರ್ ಅನ್ನೋದು ಏನಾಗುತ್ತೆ, ಆರ್ ಎಸ್ ಆಗುತ್ತೆ. ಇಲ್ಲಿ ವಿ ಅನ್ನೋದೇನು, ಇಟ್ ಇಸ್ ನಥಿಂಗ್ ಬಟ್ ಇ ಎಂ ಎಫ್ ಡಿವೈಡೆಡ್ ಬೈ ಇಟ್ ವಿಲ್ ಬಿ ಆರ್ ಎಸ್ ಅಂತ ಆಯ್ತು. ಸೊ ಇ ಎಷ್ಟಿದೆ, ಇ ನನಗೆ 12 ಇದೆ, ಆರ್ ಎಸ್ ಎಷ್ಟಿದೆ ನನಗೆ 6 ಇದೆ. ದೇರ್ಫೋರ್ ದಿ ಕರೆಂಟ್ ಇನ್ ದಿ ಸರ್ಕ್ಯೂಟ್ ಇಸ್ ಐ ಇಸ್ ಈಕ್ವಲ್ ಟು 2 ಆಂಪಿಯರ್ ಅಂತ ಆಯ್ತು. ದಿ ಕರೆಂಟ್ ಇನ್ ದಿ ಸರ್ಕ್ಯೂಟ್ ಇಸ್ ಐ ಇಸ್ ಈಕ್ವಲ್ ಟು 2 ಆಂಪಿಯರ್. ಸೊ ನಾನೇನ್ ಮಾಡ್ಬೇಕು, ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಮಾಡ್ಬೇಕು. ದೇರ್ಫೋರ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ಪೊಟೆನ್ಶಿಯಲ್ ಡ್ರಾಪ್. ಸೊ ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ ಯಾವ್ದಕ್ ಮಾಡ್ಬೇಕು ನಾನು, R1 ಗೆ ಮಾಡ್ಬೇಕು. R1 is equal to ಏನು ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ R1 is it is V1. then R1 ಹತ್ರ ಏನು ಪೊಟೆನ್ಶಿಯಲ್ V1 ಇದೆ. V1 is equal to I into R1 ಅಂತ ಆಯ್ತು. I ಎಷ್ಟಿದೆ, 2 ಇದೆ. ಎ ಎಷ್ಟಿದೆ ನನಗೆ, ಸೊ R1 ಎಷ್ಟಿದೆ ನನಗೆ, ವ್ಯಾಲ್ಯೂ ಆಫ್ 1 ಇದೆ ಅಂತ ಹೇಳಿದ್ರೆ ಏನಾಯ್ತು, ಇಟ್ ಈಸ್ 2 ವೋಲ್ಟ್ ಅಂತ ಆಯ್ತು. V1 is equal to 2 ವೋಲ್ಟ್. ಸಿಮಿಲರ್ಲಿ ಏನ್ ಮಾಡ್ಬೇಕು ನಾನು, ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಅಥವಾ ಪೊಟೆನ್ಶಿಯಲ್ ಡ್ರಾಪ್. ಸೊ ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ R2. ಸೊ R2 ಹತ್ರ ಏನಿದೆ, ಇಟ್ ಇಸ್ V2 ಇದೆ. V2 is equal to I into R2. ಸೊ ಇಟ್ ಈಸ್ 2 into 2 that is equal to 4 ವೋಲ್ಟ್ ಅಂತ ಆಯ್ತು. ನೆಕ್ಸ್ಟ್ ಅಗೇನ್ ಸಿಮಿಲರ್ಲಿ ದಿ ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ R3 ಈಸ್ ಏನಿದೆ, ಅದು V3 ಇದೆ. V3 is equal to I into R3. So it is 2 into 3. So it is nothing but 6 ವೋಲ್ಟ್ ಅಂತ ಆಯ್ತು.
ಸರಿನಾ? ಸೊ ದಿಸ್ ಇಸ್ ದಿ ರಿಕ್ವೈರ್ಡ್ ಪ್ರಾಬ್ಲಮ್. ಈಗ ನೀವು ಮಾಡಿರೋದು ಸರಿ ಇದೆನೋ ತಪ್ಪಿದೆ ಅಂತ ನೋಡೋದಕ್ಕೆ ಇದು ಜಸ್ಟ್ ವೆರಿಫಿಕೇಶನ್. ಸೊ ಈ ಕಡೆ ನಿಮ್ಗೆ ವೆರಿಫಿಕೇಶನ್, ಇದು ಮಾಡೋ ಅವಶ್ಯಕತೆ ಇಲ್ಲ, ವೆರಿಫಿಕೇಶನ್. ಸೊ ಇನ್ ವೆರಿಫಿಕೇಶನ್ ನೀವು ಡಿರೈವೇಶನ್ ಮಾಡ್ಬೇಕಾದ್ರೆ ಸೀರೀಸ್ ಒಳಗೆ ಯು ಆರ್ ರೈಟಿಂಗ್ ವಿ ಇಸ್ ಈಕ್ವಲ್ ಟು V1 ಪ್ಲಸ್ V2. 3 ಇದ್ರೆ ಏನ್ ಮಾಡ್ತೀರಾ V3 ಅಂತ ಬರೀತೀರಾ. ವಿ ಎಷ್ಟಿದೆ ನನಗೆ 12 ಅಂತ ಇದೆ. ಇದೇನ್ ಮಾಡಿ V1 ಎಷ್ಟು ಬಂತು 2 ಬಂತು, V2 ಎಷ್ಟು ಬಂತು 4 ಬಂತು, ಅಂಡ್ ಇದೇನ್ ಬಂತು ನನಗೆ 6 ಬಂತು. ಆಡ್ ಮಾಡಿದ್ರೆ 12 ಬರುತ್ತಾ? ಸೊ 12 ಇಸ್ ಈಕ್ವಲ್ ಟು 12 ಅಂತ ಅಂದ್ರೆ ಮಾಡಿರೋ ಪ್ರಾಬ್ಲಮ್ ಏನಿದೆ ಸರಿ ಇದೆ ಅಂತ ಆಯ್ತು. ಸೊ ಇದು ನನಗೆ ಸೀರೀಸ್ ಕಾಂಬಿನೇಷನ್ ಒಳಗೆ ಬರೋ ಪ್ರಾಬ್ಲಮ್ ಆಯ್ತು. ಸೊ ಸಿಮಿಲರ್ಲಿ ಪ್ಯಾರಲಲ್ ಕಾಂಬಿನೇಷನ್ ಬರೋ ನನಗೆ ಪ್ರಾಬ್ಲಮ್ ನೋಡ್ಬೇಕು. ಅಲ್ಲೇನಿದೆ ನೋಡಿ, 3 ರೆಸಿಸ್ಟರ್ಸ್ 2 ohm, 4 ohm and 5 ohm are combined in parallel. ಸೊ ಇಲ್ಲಿ ನಾನು ಬರೀತೀನಿ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅಂತ. ಓಕೆನಾ? ಹೀಗೆ ಇದು ಒಂದು ರೆಸಿಸ್ಟೆನ್ಸ್, ಇಲ್ಲೊಂದು ಸೆಕೆಂಡ್ ರೆಸಿಸ್ಟೆನ್ಸ್ ಹೇಗಿರುತ್ತೆ, ಇನ್ನೊಂದು ನನಗೆ ಥರ್ಡ್ ರೆಸಿಸ್ಟೆನ್ಸ್ ಹೀಗಿದೆ. ಸೊ ಪ್ಯಾರಲಲ್ ಕಾಂಬಿನೇಷನ್ ಏನ್ ಮಾಡ್ಬೇಕು, ಇವೆಲ್ಲದಕ್ಕೂ ಒಂದು ಕಾಮನ್ ಪಾಯಿಂಟ್ ಇರ್ಬೇಕು ಹೀಗೆ. ಸರಿನಾ? ಇವೆಲ್ಲದಕ್ಕೂ ನನಗೆ ಸೇಮ್ ಒಂದು ಕಾಮನ್ ಪಾಯಿಂಟ್ ಇರ್ಬೇಕು. ಹೀಗೆ ಇದನ್ನ ಜಾಯಿನ್ ಮಾಡ್ಬೇಕು. ಸರಿನಾ? ಹೀಗೆ ಹೀಗೆ ನನಗೆ ಕೊಟ್ಟಿದ್ದಾರೆ. ಸೊ R1 ಇದು ನನಗೆ R1 ವ್ಯಾಲ್ಯೂ ಎಷ್ಟಿದೆ, ಇಟ್ ಇಸ್ ನನಗೆ 2 ohm ಅಂತ ಇದೆ. R2, ಸೊ R2 ವ್ಯಾಲ್ಯೂ ಎಷ್ಟಿದೆ, ಇಟ್ ಇಸ್ 4 ohm ಅಂತ ಇದೆ. R3 ವ್ಯಾಲ್ಯೂ ಎಷ್ಟಿದೆ ನನಗೆ 5 ohm ಅಂತ ಇದೆ. ಹೀಗೆ ಅದನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಸೊ ವಾಟ್ ಇಸ್ ದಿ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್ ನನಗೆ ಕೇಳಿದ್ದಾರೆ. ಸೊ ಮಾಡಬಹುದಾ? ಸೇಮ್ ಅಲ್ಲಿ ಮಾಡ್ದಂಗೆ ಬರ್ಕೋಬೇಕಾ? ಸೊ ಗಿವನ್ R1 is equal to 2 ohm, R2 is equal to 4 ohm and R3 is equal to 5 ohm. So therefore total resistance, so easy ಇದೆ ಇದು ಪ್ರಾಬ್ಲಮ್, total resistance of the combination, same total resistance of the combination. So parallel ಅಂದ್ರೆ ಏನ್ ಬರುತ್ತೆ ನಿಮಗೆ ಕಾಂಬಿನೇಷನ್, 1 divided by RP na, 1 divided by RP is equal to 1 divided by R1 plus 1 divided by R2 plus 1 divided by R3 ಅಂತ ಇದೆ. ಸಾಲ್ವ್ ಮಾಡ್ಬೇಕು. ಸೊ 1 divided by R1 ಅಂದ್ರೆ ಎಷ್ಟಿದೆ 2 plus 1 divided by 4 plus it is 1 divided by 5 ಅಂತ ಆಯ್ತು. ಸೊ ಇದನ್ನ ಈಗ ಇದನ್ನ ಏನ್ ಮಾಡ್ಬೇಕು, ಎಲ್ ಸಿ ಎಂ ತಗೋಬೇಕು. ಸೊ ಎಲ್ ಸಿ ಎಂ ಆಫ್ 2, 4 and 5 ತಗೊಂಡ್ರೆ ಎಲ್ ಸಿ ಎಂ ಇಟ್ ಇಸ್ ಈಕ್ವಲ್ ಟು, ಸೊ ದಿಸ್ ಇಂಪ್ಲೈಸ್ 1 divided by RP is equal to ಎಲ್ ಸಿ ಎಂ ಎಷ್ಟು ಬಂತು ನನಗೆ 2, 4, 5 ಮಾಡಿದ್ರೆ ಎಲ್ ಸಿ ಎಂ ಇಟ್ ವಿಲ್ ಬಿ 20 will be the LCM. ಸೊ ಈ ಕಡೆ ಮಲ್ಟಿಪ್ಲೈ ಮಾಡಿದಾಗ ಸೊ ಯು ಆರ್ ಗೆಟಿಂಗ್ 10. ಸರಿನಾ? 20 ಇಂಟು ಇಲ್ಲಿ ಮಾಡಿದಾಗ 10 ಬಂತು, 10 ಪ್ಲಸ್ 5 ಪ್ಲಸ್ 4 ಅಂತ ಆಯ್ತು. ಸೊ 10 ಪ್ಲಸ್ 5 4 ಅಂದ್ರೆ 19 ಡಿವೈಡ್ ಬೈ 20 ಆಯ್ತು. ಇದನ್ಗೆ 1 ಡಿವೈಡ್ ಬೈ ಆರ್ ಪಿ ಆಯ್ತು. ನೀವೇನ್ ಮಾಡ್ಬೇಕು, ನಿಮ್ಗೆ ಆರ್ ಪಿ ಬೇಕು. ದಿಸ್ ಇಂಪ್ಲೈಸ್ ಆರ್ ಪಿ ಇಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 19, 20 ಡಿವೈಡೆಡ್ ಬೈ 19 ಅಂತ ಆಯ್ತು. ಇದನ್ನ ಬೇಕಾದ್ರೆ 20 ಡಿವೈಡ್ ಬೈ 19 ಅನ್ನು ನೀವೇನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಸೊ ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 20 ಡಿವೈಡ್ ಬೈ 19 ಮಾಡಿದ್ರೆ ಯು ಆರ್ ಗೆಟಿಂಗ್ ಇಟ್ ಆಸ್ 1.053 ಓಮ್ ಅಂತ ನಿಮಗೆ ಬರುತ್ತೆ. ಸೊ ದಿಸ್ ವಿಲ್ ಬಿ ದಿ ಇಫೆಕ್ಟಿವ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅಂತ ಆಯ್ತು. ದಿ ಆರ್ ಪಿ ಇಸ್ ಈಕ್ವಲ್ 1.053 ಓಮ್ ಅಂತ ಆಯ್ತು. ಸರಿನಾ? ಈಗ ಏನ್ ಮಾಡಿದ್ದಾರೆ, ದಿಸ್ ಕಾಂಬಿನೇಷನ್ ಇಸ್ ಕನೆಕ್ಟ್ ಟು ಅ ಬ್ಯಾಟ್ರಿ. ಅಗೇನ್ ಈ ಕಾಂಬಿನೇಷನ್ ಏನ್ ಮಾಡಿದ್ದಾರೆ, ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ ಈ ತರ. ಸರಿನಾ? ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಇದು ಪಾಸಿಟಿವ್, ಇದು ನೆಗೆಟಿವ್. ಎಷ್ಟಿದೆ ಇ ಎಂ ಎಫ್ ಅದರದ್ದು, ವಿ ಇಸ್ ಈಕ್ವಲ್ ಟು ನನಗೆ 20 ವೋಲ್ಟ್ ಇದೆ ಅಂತ ಅವರು ನನಗೆ ಹೇಳಿದ್ದಾರೆ. ನೆಗ್ಲಿಜಿಬಲ್ ಇಂಟರ್ ರೆಸಿಸ್ಟೆನ್ಸ್ ಅಂದ್ರೆ ಆರ್ ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಈಗ ಏನ್ ಮಾಡ್ಬೇಕು, ಕರೆಂಟ್, ಡಿಟರ್ಮೈನ್ ದಿ ಕರೆಂಟ್ ಥ್ರೂ ದಿ ಈಚ್ ರೆಸಿಸ್ಟರ್. ಸೊ ಈ ರೆಸಿಸ್ಟೆನ್ಸ್ ಇದು ಬರ್ತಿರೋ ಕರೆಂಟ್ ನಾನು I1 ತಗೊಳ್ತೀನಿ, ಈ ರೆಸಿಸ್ಟೆನ್ಸ್ ಬರೋದು I2 ತಗೊಳ್ತೀನಿ, ಈ ರೆಸಿಸ್ಟೆನ್ಸ್ ಬರೋದು I3 ತಗೊಳ್ತೀನಿ. ಸೊ ಈಚ್ ರೆಸಿಸ್ಟೆನ್ಸ್ ನೀವು ಫೈಂಡ್ ಔಟ್ ಮಾಡಿ, ಮತ್ತೆ ಟೋಟಲ್ ಕರೆಂಟ್ ಎಷ್ಟು ಬರುತ್ತೆ ಐ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತ ನನಗೆ ಅವರು ಹೇಳಿದ್ದಾರೆ. ಸರ್ ನಾ ಮಾಡ್ಕೋಬಹುದಾ? ಸೊ ಇದು ನನಗೆ ಬಿ. ಸೊ ದಿಸ್ ವಿಲ್ ಬಿ ವೆರಿ ಈಸಿ. ಸೊ ಈಗ ಏನ್ ಮಾಡ್ಬೇಕು ನಾನು, ಕರೆಂಟ್ ಥ್ರೂ, ಸೊ ಕರೆಂಟ್ ಥ್ರೂ R1. ಸೊ ಕರೆಂಟ್ ಥ್ರೂ R1 ಏನಿದೆ, ಇಟ್ ಇಸ್ I1. ಸೊ I1 ಇಸ್ ಈಕ್ವಲ್ ಟು, I ಇಸ್ ಈಕ್ವಲ್ ಟು V ಡಿವೈಡ್ ಬೈ R ಅಂತ ಹೇಳಿದ್ರೆ V divided by it will be R1 ಅಂತ ಆಗ್ಬೇಕು. So V is nothing but this potential. So E is equal to V. Again ನನಗೆ 20 divided by it will be 2 ಅಂತ ಹೇಳಿದ್ರೆ ಏನ್ ನನಗೆ 10 ಆಂಪಿಯರ್ ಅಂತ ಬಂತು. ಸಿಮಿಲರ್ಲಿ ಏನ್ ಮಾಡ್ಬೇಕು ನಾನು, ಕರೆಂಟ್ ಥ್ರೂ, ಸೊ ಕರೆಂಟ್ ಥ್ರೂ R2. ಸೊ ಕರೆಂಟ್ ಥ್ರೂ R2 ಅಂದ್ರೆ ಎಷ್ಟು, ಇಟ್ ಇಸ್ I2 is equal to
ಇಟ್ ಇಸ್ ವಿ ಡಿವೈಡ್ ಬೈ R2. ವಿ ಎಷ್ಟಿದೆ 20 ಇದೆ. 20 divided by 4 is equal to 5 ampere ಅಂತ ಆಯ್ತು. Again current through. So current through R3. R3 ಏನು it is I3. I3 is equal to V divided by R3. V ಎಷ್ಟಿದೆ 20 ಇದೆ. 20 divided by 5 ಅಂತಿದೆ. ಏನ್ ಬರುತ್ತೆ ನಿಮಗೆ 4 ಆಂಪಿಯರ್ ಅಂತ ನಿಮಗೆ ಬರುತ್ತೆ. ಸರಿನಾ? ಇದು ನನಗೆ ಆಯ್ತು. ಸೊ 4 ಆಂಪಿಯರ್ ನನಗೆ ಬಂತು. ನೆಕ್ಸ್ಟ್ ಏನ್ ಮಾಡಬೇಕು, ಟೋಟಲ್ ಕರೆಂಟ್ ಅನ್ನ ಮಾಡಬೇಕು. ಸೊ therefore ಟೋಟಲ್ ಕರೆಂಟ್. ಸೊ ಟೋಟಲ್ ಕರೆಂಟ್ ಏನಾಗುತ್ತೆ, ಟೋಟಲ್ ಕರೆಂಟ್ ಇಸ್ ಈಕ್ವಲ್ ಟು, ಸೊ ಇಲ್ಲೇ ನೀವು ನೋಡಬಹುದಾ, ಟೋಟಲ್ ಕರೆಂಟ್ ಇಸ್ ಈಕ್ವಲ್ ಟು I is equal to I1 plus I2 plus I3. ಟೋಟಲ್ ಕರೆಂಟ್ I is equal to I1 plus I2 plus I3. ಸರಿನಾ? I ಅಂದ್ರೆ ಎಷ್ಟಿದೆ, I1 ಎಷ್ಟಿದೆ 10 ಇದೆ, ಪ್ಲಸ್ 5 ಇದೆ, ಪ್ಲಸ್ 4 ಅಂತಿದೆ. ಎಲ್ಲನ ಆಡ್ ಮಾಡಿದ್ರೆ we are getting I is equal to, it will be 10 plus 15 plus 4 is equal to 19 ampere ಅಂತ ನಿಮಗೆ ಬರುತ್ತೆ. ಸೊ ದಿಸ್ ಇಸ್ ದಿ ರಿಕ್ವೈರ್ಡ್ ರಿಸಲ್ಟ್ ಅಂತ ಆಯ್ತು. ಅಥವಾ ಬೇರೆ ಏನ್ ಮೆಥಡ್ ಇದೆ I ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಒನ್ ಮೋರ್ ಮೆಥಡ್ ಇದೆ. ಯು ಕ್ಯಾನ್ ಟೇಕ್ I is equal to V divided by RP ಅಂತ ನೀವು ತಗೋಬಹುದು. ಸರಿನಾ? V ಎಷ್ಟಿದೆ ನನಗೆ 20 ಅಂತಿದೆ. RP ಎಷ್ಟಿದೆ ನನಗೆ 20 divided by 19 ಅಂತ ಇದೆ. ಸೊ 20 ಕ್ಯಾನ್ಸಲ್ ಆಯ್ತು. ಸೊ ಯು ಆರ್ ಗೆಟಿಂಗ್ I is equal to 19 ಆಂಪಿಯರ್ ಅಂತ ಬರುತ್ತೆ. ಎರಡು ನನಗೆ ಸೇಮ್ ಇರುತ್ತೆ. ದಿಸ್ ಇಸ್ ದಿ ಯಾವ್ದಿದು ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ನನಗೆ ಟೋಟಲ್ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು, ಮತ್ತೆ ಬ್ರಾಂಚ್ ಕರೆಂಟ್ I1 I2 I3 ನ ಫೈಂಡ್ ಔಟ್ ಮಾಡೋದು. ಓಕೆನಾ? ಸೊ ಲಾಸ್ಟ್ ಪ್ರಾಬ್ಲಮ್ ನೋಡಕ್ ತುಂಬಾ ದೊಡ್ಡದಾಗಿದೆ. ದಟ್ ಈಸ್ ವೆರಿ ಈಸಿ. A negligible small current is passed through a wire of length 15 cm. ಅಂದ್ರೆ ಒಂದು ಲೆಂತ್ ಆಫ್ ದಿ ವೈರ್ ಇದೆ. ಲೆಂತ್ ಎಷ್ಟಿದೆ, L is equal to 15 ಮೀಟರ್ ಅಂತ ಇದೆ. ಇದ್ರೊಳಗೆ ಏನಾಗ್ತದೆ, ಸ್ಮಾಲ್ ಕರೆಂಟ್, ಲೆಟ್ ಇಟ್ ಬಿ I ಅನ್ನೋದು ಸ್ಮಾಲ್ ಕರೆಂಟ್ ಏನೋ ಅದ್ರೊಳಗೆ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇದರ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಅಂತ ಹೇಳಿದ್ರೆ ಏರಿಯಾ ಎಷ್ಟಿದೆ, ಏರಿಯಾ ಇಸ್ ಈಕ್ವಲ್ ಟು 6 into 10 to the power of -7 ಮೀಟರ್ ಸ್ಕ್ವೇರ್ ಅಂತ ಇದೆ ಇದ್ರ ಏರಿಯಾ. ಆಮೇಲೆ ರೆಸಿಸ್ಟೆನ್ಸ್, ಇದು ರೆಸಿಸ್ಟೆನ್ಸ್ ಅನ್ನ ಅವರು ಮೆಜರ್ ಮಾಡ್ತಾರೆ. ಎಷ್ಟು ಬಂತದು, R is equal to 5 ಓಮ್ ಬಂತು. 5.0 something but 5 ಅಂತ. ಇದಕ್ಕೆ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ರೆಸಿಸ್ಟಿವಿಟಿ ಆಫ್ ದಿ ವೈರ್. ಇದು ರೆಸಿಸ್ಟಿವಿಟಿ ಎಷ್ಟಿರುತ್ತೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಸರಿನಾ? ಏನೇನ್ ಕೊಟ್ಟಿದ್ದಾರೆ, ಇಟ್ ಇಸ್ ವೆರಿ ಈಸಿ. ಸೊ ಏನೇನ್ ಕೊಟ್ಟಿದ್ದಾರೆ ಅಂತ ಬರ್ಕೊಂಡ್ಬಿಟ್ರೆ ಮುಗೀತು. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ. ಲೆಂತ್ L is equal to 15 ಮೀಟರ್ ಅಂತ ನನಗೆ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ಏರಿಯಾ A is equal to, it is 6.0 ಅಂತ ಹೇಳಿದ್ರೆ 6 10 to the power of -7 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್. ಆಮೇಲೆ ರೆಸಿಸ್ಟೆನ್ಸ್ R is equal to 5 ಓಮ್ ಅಂತ ಕೊಟ್ಟಿದ್ದಾರೆ. ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ರೆಸಿಸ್ಟಿವಿಟಿ ರೋ is equal to ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಬೇರೆ ಏನು ವ್ಯಾಲ್ಯೂಸ್ ಕೊಟ್ಟಿಲ್ಲ ಅಲ್ವಾ. ಇವೆಲ್ಲ ನೋಡಿದ್ರೆ ವಿ ನೋ ದಟ್, ಡೈರೆಕ್ಟ್ ಬರೀಬಹುದಾ. ಸೊ ವಿ ನೋ ದಟ್ ರೆಸಿಸ್ಟಿವಿಟಿ, ಸೊ ರೆಸಿಸ್ಟಿವಿಟಿ ಆಫ್ ದಿ ವೈರ್ ಈಸ್, ರೆಸಿಸ್ಟಿವಿಟಿ ಆಫ್ ದಿ ವೈರ್ ಈಸ್, ಸೊ ಅದೇನಿದೆ ನನಗೆ ರೋ ಇದೆ. ರೋ ಇಸ್ ಈಕ್ವಲ್ ಟು R into A divided by L. ರೆಸಿಸ್ಟಿವಿಟಿ ಫಾರ್ಮುಲಾ ಇದು ನೆನಪಿದೆ ಅಲ್ವಾ. ರೋ ಇಸ್ ಈಕ್ವಲ್ ಟು R into A divided by L. R ಎಷ್ಟಿದೆ, R ನನಗೆ 5 ಇದೆ. A ಎಷ್ಟಿದೆ, ಇಟ್ ಇಸ್ 6 into 10 to the power of -7 ಇದೆ. ಲೆಂತ್ ಎಷ್ಟಿದೆ, ಇಟ್ ಇಸ್ ನಥಿಂಗ್ ಬಟ್ 15 ಅಂತ ಇದೆ. ಸರಿನಾ? 5 1s 5 3s 3 1s 3 2s, ನಿಮ್ಗೆ ಎಷ್ಟು ಬಂತು, 2 into 10 to the power of -7. ಏನಿದು ವ್ಯಾಲ್ಯೂ, ಓಮ್ ಮೀಟರ್ ಅಂತ ಇದೆ. ದಟ್ ಈಸ್ ರೋ ಇಸ್ ಈಕ್ವಲ್ ಟು 2 into 10 to the power of -7 ರೋ ಮೀಟರ್ ಅಂತ ಇದೆ. ಸೊ ಯೂಶುವಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಾಬ್ಲಮ್ ನೋಡಿದ ತಕ್ಷಣ ತುಂಬಾ ದೊಡ್ಡದಿದೆ ಪ್ರಾಬ್ಲಮ್ ಅಂತ ಓದೋದೇ ಇಲ್ಲ ಒಂದ್ಸತಿ ಓದ್ತಾರೆ, ಏನು ಅರ್ಥನೇ ಆಗೋದಿಲ್ಲ. ಅವಾಗ ಮಾಡಿದಾಗ ಏನಾಗುತ್ತೆ, ಇಷ್ಟು ಈಸಿ ಪ್ರಾಬ್ಲಮ್ ಅನ್ನು ಬಿಟ್ಟು ಬಂದ್ಬಿಡ್ತಾರೆ. ಸೊ 5 ಮಾರ್ಕ್ಸಿಗೆಲ್ಲ ಕೇಳೋ ಚಾನ್ಸಸ್ ಗಳೆಲ್ಲ ಇದೆ. ಓಕೆನಾ? ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಉಳಿದಿರೋ ಪ್ರಾಬ್ಲಮ್ಸ್ ಅನ್ನ ರೆಗ್ಯುಲರ್ ಕ್ಲಾಸ್ ಮಾಡ್ಬೇಕಾದ್ರೆ ಉಳಿದಿರೋ ಮತ್ತೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಗಳಿದೆ, ಅದನ್ನ ನಾವು ಮಾಡೋಣ. ಓಕೆನಾ? ಥ್ಯಾಂಕ್ ಯು.